ಸಭಾಪತಿಗಳೇ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡ ಸಮಸ್ಯೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ಅಲ್ಲಿ ಏನು PhDಗೆ ಇವತ್ತಿನ ದಿವಸ ಎನ್ರೋಲ್ ಆಗಿರ್ತಾರೆ ಮಕ್ಕಳು, ಆ ಮಕ್ಕಳಿಗೆ ಗೈಡ್ಗಳ ಕೊರತೆ ಇರೋದ ಕಾರಣದಿಂದ ಅವರು ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಆ ಗೈಡ್ಗಳನ್ನು ಕೊಡಬೇಕಾದ್ರೆ ಈ ಹಿಂದೆ UGC ರೆಗ್ಯುಲೇಷನ್ ಇದು ಏನಿದೆ ನಿಯಮಗಳು ರೆಗ್ಯುಲೇಷನ್ಸ್ ಏನಿದ್ದಾವೆ ಆ UGC ರೆಗ್ಯುಲೇಷನ್ ಪ್ರಕಾರನೇ ಮಾಡಬೇಕಾಗಿತ್ತು. ಆದರೆ ವೈಸ್ ಚಾನ್ಸಲರ್ ಅವರು ಈ ಹಿಂದೆ ಇದ್ದಂಥವರೆಲ್ಲ ಸ್ವಲ್ಪ ಪ್ರೊಫೆಸರ್ಸ್ಗಳು ಯಾರಿದ್ದಾರೆ ಅಲ್ಲಿ ಆ ಫ್ಯಾಕಲ್ಟೀಸು ಅವ್ರಗಳಿಗೆಲ್ಲನೂ ಕೂಡ ಹೆಚ್ಚಿಗೆ ಮಕ್ಕಳನ್ನ ಹಂಚಿಕೊಟ್ಟು ಅವ್ರಿಗೆ ಗೈಡ್ಗಳಾಗಿ ಮಾರ್ಗದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಆದರೆ ಇಲ್ಲಿ 8, 6, 4 ಈ ರೀತಿಯಾಗಿ ಒಂದು ವಿಭಜನೆ ಮಾಡಿ ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರ್ಸು ಇನ್ಯಾರವ್ರಿಗೂ ಕೊಡೋಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಆ ಅವಕಾಶವನ್ನು ಮೀರಿ ಹಿಂದಿನವ್ರು ಕೊಡಬಾರ್ದು, UGC ನಿಯಂತ್ರಣ ಪ್ರಕಾರವಾಗಿ ಕೊಡಬಾರ್ದು ಅಂತಕ್ಕಂಥದ್ದು ನಾನು ಇತ್ತೀಚೆಗೆ ತಿಳ್ಕೊಂಡಿರೋ ವಿಷಯ. ಈಗ ಬೇಕಾಗಿರೋದೇನೆಂದರೆ ಆ ಮಕ್ಕಳು PhDಯಿಂದ ವಂಚಿತರಾಗದೇ ಇರಬೇಕು ಮತ್ತು ಅವರಿಗೆ ಗೈಡ್ಗಳನ್ನು ಪ್ರೊವೈಡ್ ಮಾಡಬೇಕು. ಈ ಗೈಡ್ಗಳನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಬೇರೆ ಬೇರೆ ಕಾಲೇಜಸ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪೇಪರ್ ಪ್ರೆಸೆಂಟ್ ಮಾಡಿರೋರು ಇರ್ಬೋದು, ಬೇರೆ ಅದಕ್ಕೆ ಆ ರೂಲ್ಸ್ ಪ್ರಕಾರನೇ ಇರ್ತಕ್ಕಂಥವ್ರು. ಒಬ್ಬರು PhDಗೆ ಗೈಡ್ ಮಾಡಬೇಕು ಅಂತಂದರೆ ಕೆಲವು ವಿಚಾರಗಳಿರ್ತವೆ, ಇಂತಿಷ್ಟು ಜರ್ನಲ್ ಇದನ್ನು ಮಾಡಿರಬೇಕು ಅಂತೆಲ್ಲನು. ಸೊ ಆ ಥರ ಮಾಡಿರೋ PhD ಪ್ರೊಫೆಸರ್ಸು ಬೇರೆ ಬೇರೆ ಕಾಲೇಜ್ಗಳಲ್ಲಿದ್ದಾರೆ, ಅಫಿಲಿಯೇಟ್ ಆಗಿರೋಂಥ ಕಾಲೇಜ್ಗಳಲ್ಲೇ ಇದ್ದಾರೆ, ರಿಸರ್ಚ್ ಕಾಲೇಜ್ಗಳಲ್ಲೂ ಕೂಡ ಇರ್ತಾರೆ. ಅಂತಹ ಪ್ರೊಫೆಸರ್ಸ್ನ ಇಲ್ಲಿ ಟ್ಯಾಗ್ ಮಾಡಿ ಮಕ್ಕಳನ್ನು ಅವ್ರಿಗೆ ಕೊಟ್ಟು ಗೈಡ್ ಮಾಡಿಸ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ಇನ್ನೂ ಅಂಥ ಕೆಲಸವನ್ನು ವೈಸ್ ಚಾನ್ಸಲರು ಯಾಕೆ ಮಾಡ್ತಾ ಇಲ್ಲ, ಯಾಕೆ ಅವರನ್ನು ಅವಕಾಶ ವಂಚಿತರನ್ನ ಮಾಡ್ತಾ ಇದ್ದಾರೆ? ಇಲ್ಲಿ ಹೆಚ್ಚು ನನಗೆ ಕೇಳಿ ಬಂದಿರತಕ್ಕಂಥದ್ದು SC ಸಮಾಜದ ಹುಡುಗರು, ಹಿಂದುಳಿದ ವರ್ಗದ ಸಮಾಜದ ಹುಡುಗರು, ಇತರೆ ಸಮುದಾಯದ ಹುಡುಗರು ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ಎಜುಕೇಷನ್ ಅನ್ನುವಂಥದ್ದು ಒಂದು ಮರೀಚಿಕೆ ಆಗ್ತಾ ಇದೆ, ಕನಸು ಕೈಬಿಟ್ಟು ಹೋಗ್ತಾ ಇದೆ. ಇದಕ್ಕೆ ತತ್ಕ್ಷಣವೇ ಮಾನ್ಯ ಸರ್ಕಾರ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟು ಈ ರೀತಿಯಾಗಿ ಬೇರೆ ಬೇರೆ ಕಾಲೇಜ್ಗಳಿಂದ ಅಬ್ಸರ್ವ್ ಮಾಡಿಕೊಂಡು ಅವ್ರಿಗೆ ಟ್ಯಾಗ್ ಮಾಡೋದಕ್ಕೆ ಅವಕಾಶ ಇದೆಯಲ್ಲ, ಅದನ್ನು ಯಾಕೆ ಸರ್ಕಾರ ಅವ್ರಿಗೆ ಹೇಳಿ ಮಾಡಿಸಬಾರ್ದು ಅಂತಕ್ಕಂಥದ್ದು ನನಗೆ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ಸರ್ಕಾರದಲ್ಲಿ ಉತ್ತರ ಬೇಕು ನನಗೆ.